ಡಿ.ಬಿ. ಕೂಪರ್. ಈ ಡಿ.ಬಿ. ಕೂಪರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ವರ್ಲ್ಡ್ ಬೆಸ್ಟ್ ಥೀಫ್ ಅಂತ ಅವ್ರೆ. ಯಾಕೆ ಅಂತಂದ್ರೆ ಇವನ್ನ ಇವತ್ತಿನವರೆಗೂ ಇವನ್ನ ಕಂಡೇ ಹಿಡಿದಿಲ್ವಂತೆ. ಆಗುತ್ತೆ ಅಂತಂದ್ರೆ 1971 ನವೆಂಬರ್ 24ರಂದು ನೈಟ್ ಟೈಮಲ್ಲಿ ಒಂದು ಫ್ಲೈಟ್ ಹೋಗುತ್ತಂತೆ. ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ ಪೋರ್ಟ್ಲ್ಯಾಂಡ್ ಇಂದ ಸಿಯಾಟಲ್ಗೆ ಒಂದು ಫ್ಲೈಟ್ ಹೋಗುತ್ತಂತೆ. ನೈಟ್ ಟೈಮಲ್ಲಿ 33 ಜನ ಪ್ಯಾಸೆಂಜರ್ ಇರ್ತಾರಂತೆ. ಅದರಲ್ಲಿ ಇವನು ಕೂಡ ಒಬ್ಬ. ಫ್ಲೈಟ್ ಟೇಕ್ ಆಫ್ ಆಗಕ್ಕೂ ಮುನ್ನ ಏನೋ ಗೊತ್ತಿಲ್ಲದಿರೋ ಪಾಪು ತರ ಕನ್ನಡಕ ಹಾಕೊಂಡು ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತಿರ್ತಾನಂತೆ. ಫ್ಲೈಟ್ ಟೇಕ್ ಆಫ್ ಆದ್ಮೇಲೆ ತನ್ನ ಹತ್ರ ಬಾಂಬ್ ಇದೆ ಅಂತ ಎಲ್ಲಾರನ್ನೂ ಬೆದರಿಸ್ತಾನೆ. ಸೊ ಎಲ್ಲಾರನ್ನೂ ಎದುರಿಸಿ ಸೊ ಇವನೇನು ಮಾಡಕ್ ಐಕಿಲ್ಲ ಅಂತೇಳಿ ಅಲ್ಲಿರುವಂತ ಗೌರ್ಮೆಂಟ್ ಇವನ್ ಏನೇ ಕೇಳಿದ್ರು ಕೊಡೋದ ಅಂತೇಳಿ ಇವನ್ ಡಿಮ್ಯಾಂಡ್ಗೆ ಒಪ್ಕೊಂಡು ಏನೇನ್ ಕೇಳೋನೆ ಗೊತ್ತಾ, $2,00,000. ಅವಾಗಲೇ $2,00,000 ಕೇಳೋನೆ. ಮತ್ತೆ 4 ಪ್ಯಾರಾಚೂಟ್ ನ ಕೇಳೋನಂತೆ. ನೈಟ್ ಟೈಮ್ ಅಲ್ಲಿ ನಡೆದಿರುವಂತ ಒಂದು ವಿಷಯ. ಸೊ ಆ ಫ್ಲೈಟ್ ಲ್ಯಾಂಡ್ ಆಗುತ್ತೆ. ಲ್ಯಾಂಡ್ ಆದ್ಮೇಲೆ ಸೊ ನಾನು ಕೇಳಿರುವಂತ ಎಲ್ಲಾ ವಸ್ತುಗಳನ್ನು ಫ್ಲೈಟ್ ಅಲ್ಲಿ ತಂದು ಇಟ್ಟರೆ ಮಾತ್ರ ಈ ಪ್ಯಾಸೆಂಜರ್ಗಳೆಲ್ಲ ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ್ಲೂ ಕೂಡ ಎಲ್ಲರನ್ನೂ ಕೂಡ ಸೊ ಎಲ್ಲವನ್ನು ತಂದು ಇಟ್ಟಿರ್ತಾರೆ. ಇಟ್ಟಾದ್ಮೇಲೆ ಆ ಫ್ಲೈಟ್ 10,000 ಅಡಿ ಮಾತ್ರ ಆರಬೇಕು ಅಂತೇಳಿ ಎಲ್ಲರನ್ನೂ ಇಡಿಸ್ಬಿಟ್ಟು ಪೈಲಟ್ ಮತ್ತೆ ಕ್ರೌ ಮೆಂಬರ್ಸ್ ಮಾತ್ರ ಇರ್ತಂತೆ ಆವಾಗ. ಸೊ ಹಿಂದೆ ಒಂದು 5 ಫ್ಲೈಟ್ ಯಾವಾಗ್ಲೂ ಫಾಲೋ ಮಾಡ್ಕೊ ಬರ್ತಿತ್ತಂತೆ. ಆ ಒಂದು ಸಂದರ್ಭದಲ್ಲಿ 10,000 ಅಡಿಲಿ ಮಾತ್ರ ಆರ್ಬೇಕು, ಇನ್ನು ಹೈಟಾಗಿ ಆರಬಾರ್ದು ಅಂತ ಅದಕ್ಕೂ ಡಿಮ್ಯಾಂಡ್ ಮಾಡೋರೆ. ಸೊ ಅದಕ್ಕೂ ಕೇಳ್ಕೊಂಡು ಸೊ ಈ ಒಂದು ಫ್ಲೈಟ್ ಹಿಂದೆ 5 ಫ್ಲೈಟ್ ಹಿಂದೆ ಬರ್ತಿತ್ತಂತೆ, ಫಾಲೋ ಮಾಡ್ಕೊಂಡೇ ಬರ್ತಿತ್ತಂತೆ. ಆ ಒಂದು ಸಂದರ್ಭದಲ್ಲೂ ಕೂಡ ಇವನ್ನ ಜಂಪ್ ಮಾಡಿದ್ನ ಯಾರು ಕೂಡ ನೋಡಕ್ಕಾಗ್ಲಿಲ್ವಂತೆ. ಆ ಒಂದು ಟೈಮಲ್ಲಿ ಜಂಪ್ ಮಾಡಿದ್ಮೇಲೆ ಇವನ್ನ ಎಲ್ಲಿ ಹುಡುಕಿದ್ರು ಸಿಗ್ಲಿಲ್ವಂತೆ. ಇವತ್ತಿನವರೆಗೂ ಇದೊಂದು ಮಿಸ್ಟ್ರಿ ಆಗೈತೆ. ಸೊ ಡಿ.ಬಿ. ಕೂಪರ್ ಸೊ ಒಬ್ಬೊಬ್ರು ಏನೇ ಹೇಳ್ತಾರೆ ಗೊತ್ತಾ, ವರ್ಲ್ಡ್ ಗ್ರೇಟೆಸ್ಟ್ ಥೀಫ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು.